ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಏಷ್ಯಾದ ಯುದ್ಧದಲ್ಲಿ ಅನೇಕ ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಮೊದಲನೇದಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನವನ್ನು ಬದಿಗೆ ಸರಿಸಿ ಉಕ್ರೇನ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದು ಕೂಡ ರಕ್ಷಣಾ ಒಪ್ಪಂದ. ಇದೊಂಥರ ಬಹಳ ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಅದರ ಹಿಂದಿನ ರಹಸ್ಯ ಏನು? ಯಾಕೋಸ್ಕರವಾಗಿ ಸೌದಿ ಅರೇಬಿಯಾ ಒಂದು ಯುದ್ಧಗ್ರಸ್ತ ದೇಶದ ಜೊತೆಗೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದೆ? ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಆದಷ್ಟು ಶೀಘ್ರದಲ್ಲಿ ಭೇಟಿಯಾಗೋದಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರನ್ನು ಅವಾಯ್ಡ್ ಮಾಡ್ತಾರಾ ಅಥವಾ ಭೇಟಿ ಆಗ್ತಾರಾ? ಇದು ಕುತೂಹಲದ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈಗೇನು ಟ್ರಂಪ್ ಯುದ್ಧ ಮಾಡೋದಿಲ್ಲ, ಯುದ್ಧವನ್ನು ನಿಲ್ಲಿಸ್ತೀವಿ, ಮಾತುಕತೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ, 5 ದಿನ ಮುಂದೆ ಹಾಕಿದ್ದೀನಿ, 10 ದಿನ ಮುಂದೆ ಹಾಕಿದ್ದೀನಿ, ಈ ರೀತಿಯಾಗೆಲ್ಲ ಹೇಳ್ತಾ ಇದ್ದಾರಲ್ಲ, ಇದರ ನಡುವೆ ಬಹಳ ಡೆಡ್ಲಿ ಆದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನೊಮ್ಮೆ ಇರಾನ್ಗೆ ಬಹಳ ದೊಡ್ಡ ಮೋಸ ಮಾಡೋದಕ್ಕೆ ಟ್ರಂಪ್ ಒಂದು ಹುನ್ನಾರ ನಡೆಸಿದ್ದಾರೆ. ಜಗತ್ತಿಗೆ ಟ್ರಂಪ್ ಶಾಕ್ ಕೊಡ್ತಾರೆ. ಈ ರೀತಿಯ ಸುದ್ದಿಗಳು ಕೂಡ ಅಮೆರಿಕದ ಮಾಧ್ಯಮಗಳಲ್ಲೇ ಪಬ್ಲಿಷ್ ಆಗ್ತಾ ಇದ್ದಾವೆ. ಮಿತ್ರರೇ, ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಸೌದಿ ಅರೇಬಿಯಾ ಮತ್ತು ಉಕ್ರೇನ್ನ ನಡುವೆ ಆದಂಥ ಮಹತ್ವದ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಘೋಷಣೆ ಮಾಡ್ತಾರೆ. ಅದೇನು ಕೇಳಿದ್ರೆ, ಸೌದಿ ಅರೇಬಿಯಾ ಮತ್ತು ಯುಕ್ರೇನ್ನ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗಿದೆ. ಈ ಒಪ್ಪಂದದ ಅಡಿಯಲ್ಲಿ ರಕ್ಷಣಾ ಉಪಕರಣಗಳ ಖರೀದಿ ನಡೆಯುತ್ತೆ, ಜೊತೆಗೆ ತಂತ್ರಜ್ಞಾನ ಶೇರ್ ಆಗುತ್ತೆ, ಹಾಗೆ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಹೂಡಿಕೆಗಳು ಕೂಡ ಆಗತ್ತೆ, ಹೀಗಂತ ಘೋಷಣೆ ಮಾಡಿದ್ರು. ಇದನ್ನು ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗಿದೆ ತಾನೆ. ಸೌದಿ ಅರೇಬಿಯಾ ತುಂಬ ಪವರ್ಫುಲ್ ಕಂಟ್ರಿ, ಅಮೆರಿಕ ಜೊತೆಗೆ ಒಪ್ಪಂದ ಇದೆ, ಅದಕ್ಕೂ ಹೆಚ್ಚಾಗಿ ಪಾಕಿಸ್ತಾನದೊಂದಿಗೆ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದು ಎಂತಹ ಒಪ್ಪಂದ? ಒಂದು ವೇಳೆ ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಅದು ಸೌದಿ ಅರೇಬಿಯಾದ ಮೇಲೆ ದಾಳಿಯಾದಂತೆ, ಹಾಗೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆದರೆ ಅದು ಪಾಕಿಸ್ತಾನದ ಮೇಲೆ ದಾಳಿಯಾದಂತೆ. ಆಗ ಇಬ್ಬರೂ ಸಹ ಯುದ್ಧಕ್ಕೆ ಬರ್ತೀವಿ ಅಂತಹ ಒಂದು ಡಿಫೆನ್ಸ್ ಪ್ಯಾಕ್ಟನ್ನು ಪಾಕಿಸ್ತಾನದೊಂದಿಗೆ ಮಾಡಿಕೊಂಡಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸೌದಿ ಅರೇಬಿಯಾ ಉಕ್ರೇನ್ ಜೊತೆಗೆ ಯುದ್ಧಗ್ರಸ್ತ, ರಷ್ಯಾದಿಂದ ಹೊಡೆತ ತಿನ್ನುವಂತಹ ದೇಶ, ರಷ್ಯಾದಿಂದ ಪೂರ್ಣವಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ದೇಶ, ಅದರ ಜೊತೆಗೆ ಹೋಗಿ ಯಾಕೆ ಒಪ್ಪಂದ ಮಾಡಿಕೊಳ್ತಾರೆ? 5 ವರ್ಷಗಳಿಂದ ಉಕ್ರೇನ್ನಲ್ಲಿ ಏನೂ ಉಳಿದಿಲ್ಲ. ಯುರೋಪ್ ಮತ್ತು ಅಮೆರಿಕ ಕೊಡ್ತಾ ಇರುವಂತಹ ಶಸ್ತ್ರಾಸ್ತ್ರ ಭಿಕ್ಷೆಯಲ್ಲಿ ಬದುಕ್ತಾ ಇರುವಂತಹ ದೇಶದ ಜೊತೆಗೆ ಸೌದಿ ಅರೇಬಿಯಾ ಎಂತಹ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ? ಹೀಗಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ತಾನೆ. ಆದರೆ ಸೌದಿ ಅರೇಬಿಯಾಗೆ ಅನ್ನಿಸ್ತಾ ಇದೆ ಇದು ಪಾಕಿಸ್ತಾನಕ್ಕಿಂತಲೂ ಬೆಟರ್ ಅಂತ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಗೊತ್ತಾ? ಯಾರು ನಮ್ಮ ಆಪತ್ತಿನಲ್ಲಿ ಆಗಿ ಬರ್ತಾರೋ ಅವರೇ ನಮ್ಮ ಬಾಂಧವರಾಗ್ತಾರೆ. ಹಾಗೆ ಇವತ್ತು ಸೌದಿಯ ಸಂಕಷ್ಟದ ಸಮಯದಲ್ಲಿ ಉಕ್ರೇನ್ ಸಹಾಯಕ್ಕೆ ಬಂದಿದೆ. ಸುಮ್ಮನೆ ಏನೋರು ಬಾಯಿ ಮಾತಲ್ಲಿ ಸಹಾಯ ಮಾಡ್ತಿರೋದಲ್ಲ, ಅಥವಾ ಸೌದಿ ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳುತ್ತಿರೋದು ಮಾತ್ರ ಅಲ್ಲ. ಸೌದಿಯ ಪರವಾಗಿ ಇರಾನನ್ನು ಎದುರಿಸೋದಕ್ಕೆ ಉಕ್ರೇನ್ನ ಫೈಟರ್ಸ್ ಬ್ಯಾಟಲ್ ಗ್ರೌಂಡ್ಗೆ ಇಳಿದಿದ್ದಾರೆ, ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಉಕ್ರೇನ್ ತನ್ನ 200 ಜನರ ಒಂದು ಟೀಮನ್ನು ಮಿಡಲ್ ಈಸ್ಟ್ಗೆ ಕಳುಹಿಸಿಕೊಟ್ಟಿದೆ. ಅದರಲ್ಲಿ ಸೌದಿ ಅರೇಬಿಯಾ, UAE, ಬಹ್ರೈನ್, ಕತಾರ್ ಈ ಎಲ್ಲ ದೇಶಗಳಲ್ಲೂ ಕೂಡ ಈ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಇದನ್ನು ನೋಡಿ ಸೌದಿ ಅರೇಬಿಯಾ ಬಹಳ ಥ್ರಿಲ್ ಆಗಿದೆ. ಸೌದಿ ಅರೇಬಿಯಾಗೆ ಅನ್ನಿಸ್ಬಿಟ್ಟಿದೆ, ಇವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೆ ಆದರೆ ನಿಜವಾಗ್ಲೂ ಕೂಡ ನಮ್ಮ ದೇಶಕ್ಕೆ ಲಾಭ ಆಗುತ್ತೆ ಅಂತ. ಇದಕ್ಕೆ ಕಾರಣ ಇದೆ ಮಿತ್ರರೇ. ಈ ಉಕ್ರೇನ್ ಇದೆಯಲ್ಲ, ಇದೊಂಥರ ಹಳೆ ರೋಗಿ ಇದ್ದ ಹಾಗೆ. ಯಾಕೆ ಹಾಗೆ ಹೇಳದೆ ಕೇಳಿದ್ರೆ, ನಮ್ಮಲ್ಲೊಂದು ಗಾದೆ ಮಾತಿದೆ ತಾನೆ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಬೆಟರ್ ಅಂತ. ಇನ್ನು ಕೆಲವರು ಹೊಸ ವೈದ್ಯನಿಗಿಂತಲೂ ಕೂಡ ತುಂಬ ಸೀನಿಯರ್ ಆದಂತಹ ಒಬ್ಬ ಕಾಂಪೌಂಡರ್ ಬೆಟರ್ ಅಂತ ಹೇಳ್ತಾರೆ. ನೀವು ಹೇಗೆ ಬೇಕಾದರೂ ಅದನ್ನು ತಗೋಬಹುದು. ಈ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ರಷ್ಯಾದ ನೆರವಿಗೆ ಬಂದಿದ್ದು ಇದೇ ಇರಾನ್. ಇರಾನ್ ತನ್ನ ಶಾಹಿದ್ ಡ್ರೋನ್ಗಳನ್ನು ರಷ್ಯಾಗೆ ಕಳುಹಿಸಿತ್ತು. ರಷ್ಯಾ ಈ ಡ್ರೋನ್ಗಳನ್ನು ವಿಪರೀತ ಪ್ರಮಾಣದಲ್ಲಿ ಉಕ್ರೇನ್ ಮೇಲೆ ಪ್ರಯೋಗ ಮಾಡ್ತಾ ಇತ್ತು. ಆರಂಭದಲ್ಲಿ ಉಕ್ರೇನ್ಗೂ ಕೂಡ ಇದು ತಲೆ ಕೆಡಿಸ್ಬಿಟ್ಟಿತ್ತು. ಆದರೆ ಕಾಲ ಕಳೆದಂತೆ ಉಕ್ರೇನ್ ಈ ಡ್ರೋನ್ಗಳನ್ನು ಹೊಡೆದು ಹಾಕುವಂತಹ ಚಾಕಚಕ್ಯತೆಯನ್ನು ಕರಗತ ಮಾಡಿಕೊಂಡಿದೆ. ಈಗಲೂ ಸಹ ಅಷ್ಟೇ, ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತಲ್ಲ, ಆ ತಕ್ಷಣದಲ್ಲಿ ಉಕ್ರೇನ್ ಈ ರಾಷ್ಟ್ರಗಳ ಸಹಾಯಕ್ಕೆ ಬಂದಿದೆ. ತನ್ನ ಸಿಬ್ಬಂದಿಗಳನ್ನು ಕಳುಹಿಸಿ ಆ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಗಲ್ಫ್ ರಾಷ್ಟ್ರಗಳ ಸೇನಾಪಡೆಗೆ ಹೆಲ್ಪ್ ಮಾಡ್ತಾ ಇದೆ. ಹೀಗಾಗಿ ಸೌದಿ ಅರೇಬಿಯಾಗೆ ಉಕ್ರೇನ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಇದೇ ಕಾರಣದಿಂದ ಈ ಒಪ್ಪಂದ ಕೂಡ ಆಗಿರೋದು. ಒಂದು ಕಡೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಆದಂತಹ ಡಿಫೆನ್ಸ್ ಪ್ಯಾಕ್ಟ್ ಇದೆಯಲ್ಲ, ಇದು ಜಗತ್ತಿನೆದುರು ಎಕ್ಸ್ಪೋಸ್ ಆಗಿದೆ. ಸೌದಿ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವುದೇ ರೀತಿಯಲ್ಲೂ ಸಹಾಯಕ್ಕೆ ಬರ್ತಾ ಇಲ್ಲ. ಸೌದಿ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕು, ಇರಾನನ್ನು ನಾಶ ಮಾಡಬೇಕು ಅಂತ ಬಯಸ್ತಾ ಇದ್ರೆ, ಪಾಕಿಸ್ತಾನ ಇರಾನನ್ನು ರಕ್ಷಿಸಬೇಕು, ಈ ರೆಜಿಮ್ ಚೇಂಜ್ ಆಗಬಾರದು ಅಂತ ಬಯಸ್ತಾ ಇದೆ. ಹೀಗಾಗಿ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಮೇಲೆ ಒಂದು ಗಾಢವಾದಂತಹ ನಂಬಿಕೆಯನ್ನು ಇಟ್ಟಿತ್ತಲ್ಲ, ಅದು ಕೊಲ್ಯಾಪ್ಸ್ ಆಗಿದೆ. ಇನ್ನು ಮುಂದೆ ಪಾಕಿಸ್ತಾನವನ್ನು ಸೌದಿ ಅರೇಬಿಯಾ ಟ್ರಸ್ಟ್ ಮಾಡುತ್ತೆ ಅಂತ ಯಾವತ್ತೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಸೌದಿಗಿದ್ದಂತಹ ದೊಡ್ಡ ಥ್ರೆಟ್ ಯಾವುದು? ಅದು ಇರಾನ್ ಮಾತ್ರ. ಇಸ್ರೇಲ್ನ ಭಯ ಸೌದಿಗೆ ಯಾವತ್ತೂ ಕೂಡ ಇಲ್ಲ. ಯಾಕೆಂತಂದ್ರೆ ಇಸ್ರೇಲ್ನ ಜುಟ್ಟಿರುವಂತಹದ್ದು ಅಮೆರಿಕದ ಕೈಲಿ. ಸೌದಿ ಅರೇಬಿಯಾಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಇವತ್ತಲ್ಲ ನಾಳೆ ಇರಾನ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿಯೇ ಮಾಡುತ್ತೆ.
ಇರಾನ್ನ ಈ ಸರ್ಕಾರಕ್ಕೆ ನಮ್ಮ ಮೇಲೆ ಹಗೆತನ ಇದೆ ಅಂತ. ಅದೇ ಕಾರಣಕ್ಕೋಸ್ಕರವಾಗಿ ಅವರಿಗೆ ನ್ಯೂಕ್ಲಿಯರ್ ಅಂಬ್ರೆಲಾ ಬೇಕು ಅಂತ ಪಾಕಿಸ್ತಾನದೊಂದಿಗೆ ಡೀಲ್ ಮಾಡ್ಕೊಂಡಿದ್ರು. ಆದ್ರೆ ಪಾಕಿಸ್ತಾನ ಸಂಕಷ್ಟದ ಸಮಯದಲ್ಲೇ ಕೈಕೊಟ್ಟು ದೂರದಲ್ಲಿ ನಿಂತ್ಕೊಂಡು ಮಜಾ ತಗೊಳ್ತಾ ಇದೆ. ಹೀಗಾಗಿ ಆಪತ್ತಿನಲ್ಲಿ ಸಹಾಯ ಮಾಡದಂಥ ಉಕ್ರೇನ್ ಜೊತೆಗೆ ಕೈ ಜೋಡಿಸೋದಕ್ಕೆ ಸೌದಿ ಮುಂದಾಗಿದೆ. ಇನ್ನು ಯುದ್ಧದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಟ್ರಂಪ್ ಏನೋ ಈ ಯುದ್ಧವನ್ನು ಮಾತುಕತೆ ಮೂಲಕವಾಗಿ ಬಗೆಹರಿಸ್ತಾರೇನೋ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಅವರ ಇತ್ತೀಚಿನ ಎಲ್ಲ ಹೇಳಿಕೆಗಳು ಕೂಡ ಹಾಗೆ ಇದ್ದಾವೆ. ಇರಾನ್ ಜೊತೆಗೆ ಬಹಳ ಅದ್ಭುತವಾದಂತಹ ಮಾತುಕತೆಗಳಾಗ್ತಾ ಇದೆ, ಈ ಕಾರಣಕ್ಕಾಗಿ ನಾನು ಅವರ ಎಲೆಕ್ಟ್ರಿಕ್ ಗ್ರಿಡ್ಗಳಿಗೆ ಹೊಡೆಯೋದನ್ನು 10 ದಿನ ಮುಂದೆ ಹಾಕಿದ್ದೀನಿ, ಹೀಗೆಲ್ಲ ಟ್ರಂಪ್ ಹೇಳ್ತಾ ಇದ್ದಾರಲ್ವಾ. ಆದರೆ ಅದೇ ಅಮೆರಿಕದ ಪತ್ರಿಕೆಗಳು ಹೇಳ್ತಾ ಇದ್ದಾವೆ ಆ ರೀತಿಯಾಗಿ ಆಗೋದಿಲ್ಲ, ಈ ಯುದ್ಧ ಬಹಳ ಭೀಕರ ಸ್ಥಿತಿಯನ್ನು ತಲುಪುತ್ತೆ. ಯಾಕೆ ಅಂತಂದ್ರೆ ಟ್ರಂಪ್ ಒಂದು ಕಡೆಯಲ್ಲಿ ಯುದ್ಧ ನಿಲ್ಲಿಸುವ ಮಾತನಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಸೇನಾ ಡಿಪ್ಲಾಯ್ಮೆಂಟ್ ಇದೆಯಲ್ಲ ಇದು ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಊಹೆಗೂ ಮೀರಿದಂತಹ ಸೇನಾ ಜಮಾವಣೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಮಾಡ್ತಾ ಇದೆ ಅಂತ ಅಮೆರಿಕದ ಪತ್ರಿಕೆಗಳು ಹೇಳ್ತಾ ಇದ್ದಾವೆ. ಸದ್ಯದ ವರದಿಯನ್ನು ನೋಡೋದಾದ್ರೆ ಅಮೆರಿಕ ಹೆಚ್ಚುವರಿಯಾಗಿ 10,000 ಭೂ ಸೈನಿಕರನ್ನ ಮಿಡಲ್ ಈಸ್ಟ್ಗೆ ರವಾನೆ ಮಾಡ್ತಾ ಇದೆ. ಈಗಾಗಲೇ 5,000 ನೌಕಾಪಡೆಯ ಕಮಾಂಡೋಗಳನ್ನ ಅಮೆರಿಕ ಮಿಡಲ್ ಈಸ್ಟ್ಗೆ ರವಾನಿಸಿದೆ. ಹಾಗೆ 82ನೇ ಡಿವಿಷನ್ನ ಪ್ಯಾರಾಟ್ರೂಪರ್ಸ್ ಅನ್ನ ಕೂಡ ಅಮೆರಿಕ ಮಿಡಲ್ ಈಸ್ಟ್ಗೆ ಕಳುಹಿಸ್ತಾ ಇದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ ಮಿಡಲ್ ಈಸ್ಟ್ ನ ಕಡೆಗೆ ಯುದ್ಧ ನೌಕೆಗಳು ಹೋಗ್ತಾ ಇದಾವೆ. ಮಿಸೈಲ್ ಡೆಸ್ಟ್ರಾಯರ್ ಗಳನ್ನ ಜಪಾನ್ ನಿಂದ ಮಿಡಲ್ ಈಸ್ಟ್ಗೆ ಮೂವ್ ಮಾಡ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಟ್ರಂಪ್ ಕೇವಲ ಡ್ರಾಮಾ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಸ್ವಲ್ಪ ಕಾಲಹರಣ ಮಾಡಬೇಕಲ್ಲ. ಒಂದು ಕಡೆ ಯುದ್ಧ ನಿಲ್ಲುತ್ತೆ ಎನ್ನುವಂತಹ ಒಂದು ಗೊಂದಲ ಇರಾನ್ಗೂ ಕೂಡ ಇರಬೇಕು. ಹೀಗಾಗಿ ಅವರು ದೊಡ್ಡ ದಾಳಿಗಳನ್ನು ಮಾಡೋದಕ್ಕೆ ಮುಂದಾಗಬಾರ್ದು. ಏಕಕಾಲಕ್ಕೆ ಅಮೆರಿಕ ಗ್ರೌಂಡ್ ಅಟ್ಯಾಕ್ ಅನ್ನ ಮಾಡಿದ್ರೆ ಅದಕ್ಕೆ ಇರಾನ್ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರಬಾರ್ದು. ಈ ರೀತಿಯಾಗಿ ಇರಾನ್ ಅನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರವಾಗಿ ಟ್ರಂಪ್ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಬಹುತೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ಇದೇ ಆಗಿದೆ. ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿಯನ್ನು ನೋಡೋದಾದ್ರೆ ಅಮೆರಿಕದ ಮುಖ್ಯ ಗುರಿ ಇರುವಂತಹದ್ದು ಕಾರ್ಗ್ ದ್ವೀಪ, ಜೊತೆಗೆ ಪರ್ಷಿಯನ್ ಗಲ್ಫ್ನಲ್ಲಿರುವಂತಹ ಎಲ್ಲಾ ಇರಾನ್ನ ದ್ವೀಪಗಳನ್ನು ವಶಕ್ಕೆ ಪಡೆದು ಅಲ್ಲಿ ಅಮೆರಿಕದ ಸೇನಾ ಜಮಾವಣೆಯನ್ನ ಮಾಡಿ ಇಡೀ ಪರ್ಷಿಯನ್ ಗಲ್ಫ್ ಮೇಲೆ ಅಮೆರಿಕ ಹಿಡಿತವನ್ನು ಸಾಧಿಸೋದಕ್ಕೆ ಯತ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಅಮೆರಿಕದ ಪತ್ರಿಕೆಗಳೇ ಹೇಳ್ತಾ ಇದ್ದಾವೆ ಆ ರೀತಿಯಾಗಿದೆ ಅಮೆರಿಕದ ಸೇನಾ ಮೂವ್ಮೆಂಟ್ಗಳು ಅಂತ. ಹೀಗಾಗಿ ಈ ವೀಕೆಂಡ್ ಅಥವಾ ಮುಂದಿನ ವಾರದಲ್ಲಿ ಬಹಳ ದೊಡ್ಡದೇನೋ ನಡೆಯುವಂತಹದ್ದು ಶತಸಿದ್ಧ ಅಂತ ಅನ್ನಿಸ್ತಾ ಇದೆ. ಅಮೆರಿಕ ಈ ರೀತಿಯಾಗಿ ಸಿದ್ಧತೆ ಮಾಡ್ತಾ ಇದೆ ಅಂತ ಇರಾನ್ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಸಿದ್ಧತೆಯಲ್ಲಿ ಮುಳುಗಿದ್ದಾರೆ. ಈಗಾಗಲೇ 10 ಲಕ್ಷ ಸೈನಿಕರನ್ನ ನಾವು ಯುದ್ಧ ಭೂಮಿಗಿಳಿಸ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಮಿತ್ರರೇ, ಅಫಿಷಿಯಲಿ ಇರಾನ್ ಬಳಿಯಲ್ಲಿ 10 ಲಕ್ಷ ARGCಯ ಸೈನಿಕರಿಲ್ಲ, ಆದ್ರೂ ಕೂಡ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಒಳಗೊಳಗೆ ಏನಿದೆಯೋ ಯಾರಿಗೊತ್ತು. ಇಂತಹ ಘೋರ ಯುದ್ಧ ನಡೀತಾ ಇರುವಂತಹ ಈ ಸಂದರ್ಭದಲ್ಲೇ ಇರಾನ್ನ ಪ್ರಮುಖ ಬೀದಿಗಳಲ್ಲಿ ಆರ್ಮಡ್ ವೆಹಿಕಲ್ಗಳ ಮೂವ್ಮೆಂಟ್ ಶುರುವಾಗಿದೆ. IRGCಯ ಸೈನಿಕರ ಜೊತೆಗೆ ಇರಾನ್ ಸರ್ಕಾರವನ್ನು ಬೆಂಬಲಿಸುವಂತಹ ಜನರು ಸೇರ್ಕೊಂಡು ಒಂದು ದೊಡ್ಡ ಪರೇಡ್ ಮಾಡಿದ್ದಾರೆ. ಇರಾನ್ನ ಬಾವುಟವನ್ನು ಹಿಡ್ಕೊಂಡು ಇರಾನ್ ಸರ್ಕಾರದ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ. ಇರಾನ್ನ ಒಳಗಾಗ್ತಾ ಇರುವಂತಹ ಆರ್ಮಡ್ ವೆಹಿಕಲ್ಗಳ ಮೂವ್ಮೆಂಟ್ ಅನ್ನು ನೋಡಿದ್ರೆ ಅಮೆರಿಕ ಏನಾದರೂ ಗ್ರೌಂಡ್ ಅಟ್ಯಾಕ್ ಅನ್ನು ಮಾಡಿದ್ದೆ ಆದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಇನ್ನು ಇವತ್ತು ಹರ್ಮೋಸ್ ಜಲಸಂಧಿಯಲ್ಲಿ ಒಂದೆರಡು ಇಂಪಾರ್ಟೆಂಟ್ ಘಟನೆಗಳು ನಡೆದಿದೆ. ಇರಾನ್ನ ARGC ಈ ಹಿಂದೆಯೇ ಈ ಹರ್ಮೋಸ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳಿಗೆ ಟೋಟಲಿ ಕ್ಲೋಸ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಎಂಟ್ರಿ ಇರೋದಿಲ್ಲ ಅಂತ ಘೋಷಣೆ ಮಾಡಿತ್ತು. ಇವತ್ತು ಮತ್ತೊಮ್ಮೆ ಆ ಘೋಷಣೆಯನ್ನು ಮಾಡಿ ಅಮೆರಿಕಾಗೆ ಸಂಬಂಧಿಸಿದಂತಹ 3 ಹಡಗುಗಳನ್ನು ಅವರು ವಾಪಸ್ ಕಳುಹಿಸಿದ್ದಾರೆ. ನೆಕ್ಸ್ಟ್ ಹೀಗೆಲ್ಲ ವಾಪಸ್ ಕಳುಹಿಸುವಂತಹ ಪ್ರಶ್ನೆಯೇ ಇಲ್ಲ, ಶಿಪ್ಗಳನ್ನು ಉಡಾಯಿಸಿಯೇ ಬಿಡ್ತೀವಿ ಅಂತ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಿತ್ರರೇ, ಈ ಯುದ್ಧ ಆರಂಭವಾದ ಬಳಿಕ ಅಮೆರಿಕ ಬರೋಬ್ಬರಿ 850 ಟಾಮೊಹಾಕ್ ಮಿಸೈಲ್ಗಳನ್ನು ಬಳಸಿದೆ ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಇದೊಂಥರ ಆಘಾತಕಾರಿಯಾಗಿದೆ. ಈ ಟಾಮೊಹಾಕ್ ಇದೆಯಲ್ಲ, ಇದು ಅಮೆರಿಕದ ಬತ್ತಳಿಕೆಯಲ್ಲಿರುವಂತಹ ಒಂದು ಬ್ರಹ್ಮಾಸ್ತ್ರ. ಇದು ಬಹಳ ಪ್ರಿಸಿಷನ್ ಸ್ಟ್ರೈಕ್ ಮಾಡುವಂತಹ ಕೆಪಾಸಿಟಿ ಇರುವ ಕ್ರೂಸ್ ಮಿಸೈಲ್. ಇದು ಒಂದು ರೀತಿಯಲ್ಲಿ ಅಮೆರಿಕದ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ. ಇದನ್ನು ಫೈರ್ ಮಾಡಿದ್ರೆ ತಡೆಯುವಂತಹದ್ದು ಬಹಳ ಕಷ್ಟ. ಎಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ಇದು ಚಳ್ಳೆಹಣ್ಣು ತಿನ್ನಿಸುತ್ತೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಸಾಮಾನ್ಯವಾಗಿ ಯುದ್ಧದಂತಹ ಸಂದರ್ಭದಲ್ಲಿ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಸೋದಿಲ್ಲ. ಯಾಕೆ ಅಂತಂದ್ರೆ ಇದು ಕಾಸ್ಟ್ ಎಫೆಕ್ಟಿವ್ ಅಲ್ಲ. ಒಂದೊಂದು ಮಿಸೈಲ್ನ ಬೆಲೆ ಬರೋಬ್ಬರಿ $4 ಮಿಲಿಯನ್. ಶತ್ರು ಪಡೆಯ ಅತ್ಯಂತ ಇಂಪಾರ್ಟೆಂಟ್ ಅಸೆಟ್ಗಳನ್ನು ಪ್ರಿಸಿಷನ್ ಆಗಿ ಅಟ್ಯಾಕ್ ಮಾಡೋದಕ್ಕೋಸ್ಕರವಾಗಿ ಈ ಮಿಸೈಲ್ಗಳನ್ನು ಬಳಸಲಾಗುತ್ತೆ. ಆದರೆ ವಾಷಿಂಗ್ಟನ್ ಪೋಸ್ಟ್ ಹೇಳ್ತಾ ಇದೆ ಅಮೆರಿಕ ಈ ಯುದ್ಧದಲ್ಲಿ ಅಂದರೆ ಈ 4 ವಾರದಲ್ಲಿ ಬರೋಬ್ಬರಿ 850 ಟಾಮೊಹಾಕ್ ಮಿಸೈಲ್ಗಳನ್ನು ಫೈರ್ ಮಾಡಿದೆ ಅಂತ. ಅಲ್ಲಿಗೆ ಒಂದು ಮಿಸೈಲ್ನ ಬೆಲೆ ಭಾರತೀಯ ರೂಪಾಯಿಗಳಲ್ಲಿ ಹೇಳೋದಾದ್ರೆ 36 ಕೋಟಿ. 850 ಟಾಮೊಹಾಕ್ ಮಿಸೈಲ್ಗಳ ಪ್ರಯೋಗ ಅಂತಂದ್ರೆ ಹತ್ತತ್ರ 30,000 ಕೋಟಿಯನ್ನು ದಾಟುತ್ತೆ. ಹೋಗ್ಲಿ, ಅಮೆರಿಕ ಕೈಯಲ್ಲಿ ದುಡ್ಡಿದೆ, ಅವರೇನೋ ಉಡಾಯಿಸ್ತಾರಪ್ಪ. ಆದರೆ ಇರಾನ್ನ ಪರಿಸ್ಥಿತಿ ಏನಾಗಿರಬಹುದು? 850 ಮಿಸೈಲ್ಗಳು ಇರಾನ್ ಮೇಲೆ ಬಿದ್ದಿದೆಯಲ್ಲ, ಅಲ್ಲೆಷ್ಟು ಹಾನಿ ಮಾಡಿರಬಹುದು? ಅದರಲ್ಲಿ ಒಂದೇ ಒಂದು ಮಿಸೈಲ್ ಕೂಡ ಇಂಟರ್ಸೆಪ್ಟ್ ಆಗಿಲ್ಲ. ಪ್ರತಿಯೊಂದು ಕೂಡ ಟಾರ್ಗೆಟ್ ಅನ್ನು ರೀಚ್ ಆಗಿರುತ್ತೆ. ಊಹೆ ಮಾಡಿ ಎಷ್ಟರ ಮಟ್ಟಿಗೆ ನಷ್ಟ ಆಗಿರಬಹುದು ಅಂತ.
ಈಗಾಗಲೇ ಇರಾನ್ನಿಂದ ಒಂದು ವರದಿ ಬರ್ತಾ ಇದೆ, ಈ ಯುದ್ಧದಲ್ಲಿ ಇರಾನ್ನ 100ಕ್ಕೂ ಹೆಚ್ಚು ಐತಿಹಾಸಿಕ ಕಟ್ಟಡಗಳು ಧ್ವಂಸವಾಗಿದ್ದಾವೆ ಅಂತ. ಮಿತ್ರರೇ, ಸಾಮಾನ್ಯ ಕಟ್ಟಡಗಳು ಧ್ವಂಸ ಆದರೆ ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಳ್ಬಹುದು. ಆದರೆ ಸಾವಿರಾರು ವರ್ಷಗಳಿಂದ ಇರುವಂತಹ ಐತಿಹಾಸಿಕ ಕಟ್ಟಡಗಳಿಗೆ ಹಾನಿಯಾದರೆ ಅದು ದೇಶಕ್ಕೆ ಬಹಳ ದೊಡ್ಡ ನಷ್ಟ. ಕೆಲ ಸ್ಮಾರಕಗಳನ್ನೆಲ್ಲ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬರಲಾಗಿರುತ್ತೆ. ಎಂತಹ ಭೂಕಂಪ ಆಗಲಿ, ಎಂತಹ ಸುನಾಮಿ ಬರಲಿ, ಅದೆಲ್ಲವೂ ಬಚಾವಾಗಿರ್ತವೆ. ಆದರೆ ಯುದ್ಧದಲ್ಲಿ ಅವುಗಳಿಗೆ ಹಾನಿಯಾದರೆ ಅದು ದೇಶಕ್ಕೆ ಬಹಳ ದೊಡ್ಡ ನಷ್ಟವೇ. ಇದೆಲ್ಲದರ ನಡುವೆ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಟ್ರಂಪ್ ಅವರನ್ನ ಭೇಟಿ ಆಗ್ತಾರಾ? ಈ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಯಾಕೆ ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಟ್ರಂಪ್ ಅವರ ಭೇಟಿಯನ್ನ ಬಹಳ ಅವಾಯ್ಡ್ ಮಾಡ್ತಾ ಇದ್ದಾರೆ. ಕೇವಲ ಫೋನ್ನಲ್ಲಿ ಮಾತನಾಡ್ತಾರೆ ಬಿಟ್ರೆ ಎದುರ ಸಿಗ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಆ ಮನುಷ್ಯ ಇಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ, ಸುಖಾಸುಮ್ಮನೆ ಸುಳ್ಳು ಹೇಳ್ತಾನೆ. ಇದು ರಾಜಕೀಯಕ್ಕೂ ಕೂಡ ಕಾರಣ ಆಗುತ್ತೆ, ದೇಶದ ಹಿತಕ್ಕೂ ಕೂಡ ಒಳ್ಳೆಯದಲ್ಲ. ಹೀಗಾಗಿ ಮೋದಿ ಸಾಕಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿಯ ಜೂನ್ 15ರಿಂದ 17ರ ಅವಧಿಯಲ್ಲಿ ಪ್ರಧಾನಿ ಅವಾಯ್ಡ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಟ್ರಂಪ್ ಅವರನ್ನ ಭೇಟಿ ಆಗ್ತಾರೆ ಎನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದೆಲ್ಲಿ ಕೇಳಿದ್ರೆ, ಫ್ರಾನ್ಸ್ನಲ್ಲಿ ಈ ಬಾರಿಯ G7 ಶೃಂಗಸಭೆ ನಡೀತಾ ಇದೆ. ಇದೇ G7ನ ಪೂರ್ವಭಾವಿಯಾಗಿ ಫ್ರಾನ್ಸ್ನಲ್ಲಿ ವಿದೇಶಾಂಗ ಸಚಿವರ ಹಂತದ ಮಾತುಕತೆಗಳು ನಡೆದವು. ಅದರಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಮೋದಿ G7ನಲ್ಲಿ ಭಾಗಿಯಾಗೋದನ್ನ ಜೈಶಂಕರ್ ಕನ್ಫರ್ಮ್ ಮಾಡಿದ್ದಾರೆ. ಟ್ರಂಪ್ ಕೂಡ ಈ G7ಗೆ ಬರ್ತಾರೆ. ಅದರ ಸೈಡ್ ಲೈನ್ಸ್ ಆಗಿ ಮೋದಿ ಟ್ರಂಪ್ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿರ್ತವೆ. ಕಳೆದ ಬಾರಿ G7 ಕೆನಡಾದಲ್ಲಿ ನಡೆದಿತ್ತು. ಆಗಲೂ ಕೂಡ ಮೋದಿ ಕೆನಡಾಗೆ ಪ್ರವಾಸವನ್ನ ಮಾಡಿದ್ರು. ಆದರೆ ಟ್ರಂಪ್ ಅದಕ್ಕೂ ಮುಂಚೆಯೇ ಕೆನಡಾದಿಂದ ಜಾಗ ಖಾಲಿ ಮಾಡಿದ್ರು. ಅನಂತರದಲ್ಲಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ನೀವು ಅಮೆರಿಕಾಗೆ ಬಂದು ಹೋಗಿ ಅಂತ ಕೂಡ ಆಹ್ವಾನ ಕೊಟ್ಟಿದ್ರು. ಆದರೆ ಮೋದಿ ಅವರು ಅದನ್ನು ನಯವಾಗಿ ತಿರಸ್ಕರಿಸಿ ಭಾರತಕ್ಕೆ ವಾಪಸ್ ಬಂದಿದ್ರು. ಅದಾದ ಬಳಿಕ ಮಿತ್ರರೇ, ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ನಡುವೆ ನೇರ ಭೇಟಿ ಆಗಲೇ ಇಲ್ಲ. ಅನೇಕ ಅಂತಹ ಸನ್ನಿವೇಶಗಳನ್ನ ಮೋದಿ ಅವರು ಅವಾಯ್ಡ್ ಮಾಡಿದ್ದಾರೆ. ಆದರೆ ಈ ಬಾರಿಯ G7ನಲ್ಲಿ ಮೋದಿ ಮತ್ತು ಟ್ರಂಪ್ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ ಮಿತ್ರರೇ, ಈ ಯುದ್ಧದ ಪರಿಣಾಮದಿಂದಾಗಿ ಭಾರತದ ರೂಪಾಯಿ ಸಾರ್ವಕಾಲಿಕ ಕುಸಿತವನ್ನು ದಾಖಲಿಸಿದೆ. ಡಾಲರ್ ಎದುರು ಭಾರತದ ರೂಪಾಯಿ 94.15ಕ್ಕೆ ಇಳಿಕೆ ಕಂಡಿದೆ. ಹಾಗೆ ಸ್ವಲ್ಪ ಚೇತರಿಕೆ ಕಂಡಿದ್ದಂತಹ ಷೇರು ಮಾರುಕಟ್ಟೆ ಇವತ್ತು ಬಹಳ ದೊಡ್ಡ ಕುಸಿತವನ್ನು ದಾಖಲಿಸಿದೆ. ಸೆನ್ಸೆಕ್ಸ್ನಲ್ಲಿ 1690 ಅಂಕಗಳ ಕುಸಿತ ದಾಖಲಾದ್ರೆ ನಿಫ್ಟಿಯಲ್ಲಿ 486 ಅಂಕಗಳ ಕುಸಿತ ದಾಖಲಾಗಿದೆ. ಇನ್ನು ಈ ಕಷ್ಟಕರ ಸನ್ನಿವೇಶದಲ್ಲಿ ಭಾರತ ರಷ್ಯಾದಿಂದ ಆಯಿಲ್ ಖರೀದಿಯನ್ನ ಡಬಲ್ ಮಾಡಿರುವ ಬಗ್ಗೆ ಭಾರತದ ಮಾಧ್ಯಮಗಳು ವರದಿ ಮಾಡಿದವೆ. ಭಾರತ 2024 ಮತ್ತು 2025ರಲ್ಲಿ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿಯನ್ನ ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಮಾಡಿತ್ತು. ಅನಂತರದಲ್ಲಿ ಅಮೆರಿಕದ ಒತ್ತಡ ಜೊತೆಗೆ ರಷ್ಯಾ ಕೊಡ್ತಾ ಇದ್ದಂತಹ ಸಬ್ಸಿಡಿಯಲ್ಲಿ ಕಡಿತಗೊಂಡ ಕಾರಣದಿಂದಾಗಿ ಭಾರತದ ತೈಲ ಕಂಪನಿಗಳು ರಷ್ಯಾದಿಂದ ಖರೀದಿ ಮಾಡುವಂತಹ ಕ್ರೂಡ್ ಆಯಿಲ್ನ ಪ್ರಮಾಣ ಕಡಿಮೆ ಆಗಿತ್ತು. ಖಾಸಗಿ ಕಂಪನಿಗಳಂತೂ ಆಲ್ಮೋಸ್ಟ್ ನಿಲ್ ಮಾಡಿಬಿಟ್ಟಿದ್ವು. ಹೀಗಾಗಿ ಭಾರತದ ಆಯಿಲ್ ಇಂಪೋರ್ಟ್ನಲ್ಲಿ ಸರಿಸುಮಾರು 30ರಿಂದ 35% ಇದ್ದಂತಹ ರಷ್ಯಾದ ಷೇರು ದಿಢೀರಂತ 25%ಗೂ ಕಡಿಮೆಗೆ ಇಳಿದಿತ್ತು. ಈಗ ಹರ್ಮೋಸ್ ಜಲಸಂಧಿಯಲ್ಲಿ ವ್ಯತ್ಯಾಸ ಆದ ಕಾರಣದಿಂದಾಗಿ ಜೊತೆಗೆ ಪರ್ಷಿಯನ್ ಗಲ್ಫ್ನ ದೇಶಗಳ ಆಯಿಲ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಾ ಇರುವ ಕಾರಣದಿಂದಾಗಿ ಭಾರತ ಮತ್ತೊಮ್ಮೆ ರಷ್ಯಾ ಕಡೆಗೆ ಮುಖ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಅಗತ್ಯತೆಯ 40% ತೈಲವನ್ನ ರಷ್ಯಾದಿಂದ ತರಿಸಿಕೊಳ್ಳಬಹುದು. ಆ ರೀತಿಯಾಗಿ ರಷ್ಯನ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ವರದಿಗಳಿದ್ದಾವೆ. ಹಾಗೆ ಭಾರತಕ್ಕೆ LNGಯನ್ನು ಒದಗಿಸೋದಕ್ಕೂ ಕೂಡ ರಷ್ಯಾ ಮುಂದೆ ಬಂದಿದೆ. ಭಾರತವು ಕೂಡ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದೆಲ್ಲದರ ನಡುವೆ ಭಾರತೀಯರಿಗೆ ಬಹಳ ಖುಷಿಯ ಸುದ್ದಿ ಏನು ಕೇಳಿದ್ರೆ, ರಷ್ಯಾದಿಂದ ಕೇವಲ ಆಯಿಲ್ ಇಂಪೋರ್ಟ್ ಜಾಸ್ತಿ ಆಗ್ತಾ ಇಲ್ಲ. ಮೇ ತಿಂಗಳಿನಲ್ಲಿ ಭಾರತಕ್ಕೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಬರುತ್ತೆ. ಭಾರತ ಈಗಾಗಲೇ ಆರ್ಡರ್ ಮಾಡಿರುವಂತಹ 4ನೇ ಸ್ಕ್ವಾಡ್ರನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರಷ್ಯಾ ಮೇ ತಿಂಗಳಿನಲ್ಲಿ ಪೂರೈಕೆ ಮಾಡುತ್ತೆ. ಆಪರೇಷನ್ ಸಿಂಧೂರದ ಮೊದಲ ವರ್ಷಾಚರಣೆ ಸಂದರ್ಭದಲ್ಲಿ ಭಾರತದ ಬತ್ತಳಿಕೆಗೆ 4ನೇ ಸ್ಕ್ವಾಡ್ರನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸೇರ್ಕೊಳ್ಳುತ್ತೆ ಅಂತ ಭಾರತೀಯ ಮಾಧ್ಯಮಗಳು ವರದಿ ಮಾಡಿದವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ 5 ಸ್ಕ್ವಾಡ್ರನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರಷ್ಯಾಗೆ ಆರ್ಡರ್ ಮಾಡಿತ್ತು. ರಷ್ಯಾ ಈಗಾಗಲೇ 3 ಒದಗಿಸಿದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿದೆ. ಈಗ 4ನೇ ಸ್ಕ್ವಾಡ್ರನ್ ಅನ್ನ ಮೇ ತಿಂಗಳಿನಲ್ಲಿ ಕೊಡುತ್ತೆ. ಹಾಗೆ ಇನ್ನೊಂದು ಸ್ಕ್ವಾಡ್ರನ್ ಇನ್ನೊಂದು ಸ್ವಲ್ಪ ಸಮಯದ ನಂತರ ಭಾರತವನ್ನ ಬಂದು ಸೇರುತ್ತೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ರಷ್ಯಾದ ಪೂರೈಕೆಯಲ್ಲಿ ಸಾಕಷ್ಟು ವಿಳಂಬ ಆಗಿತ್ತು. ಕಳೆದ ಬಾರಿ ಪುತಿನ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಪೂರೈಕೆಯ ಬಗ್ಗೆ ಮೋದಿ ಅವರು ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.